ಹೆಂಗಿದೆ ನಿಮಗೆಲ್ಲ ಫ್ರೀಯಾಗಿ ಮಾಡಿಸಿದ್ರೆ ಏನು ತೊಂದರೆ ಆಯಿತು? ಇಲ್ಲ ಅಲ್ವಾ? ನೀವು ಏನಾದರೂ ಬೇರೆ ಏನಾದರೂ ಕೋರ್ಸಸ್ ಏನೋ ಕಲಿಬೋದು, ಕಂಪ್ಯೂಟರ್ ಕಲಿಬೋದು, ಅದು ಕಲಿತೆ ಅಂತ. ಈಗ ನೆಕ್ಸ್ಟ್ ಏನು ಕಲಿಬೇಕಲ್ಲ, ಅಷ್ಟೇ ಮುಗೀತಾ? ಹಾಂ ಇಲ್ಲಮ್ಮ, ನಿಮಗೆ ಏನು ಅವ್ರಿಗೆ ಕೇಳಿಯಪ್ಪ, ಈಗ ಓದೋದಕ್ಕೆ ನೆಕ್ಸ್ಟ್ ಎಲ್ಲಿ ಓದೋಕ್ಕೆ ರೆಡಿ ಇದ್ದಾರೆ? ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ಗಳಿದ್ದಾವೆ, ಸುಮಾರು ಸರ್ಟಿಫಿಕೇಟ್ ಕೋರ್ಸಸ್ ಎಲ್ಲ ಕೊಡ್ತೀವಿ. ಅದನ್ನು ಮಾಡಿ ನೀವು ಉದ್ದಿಮೆ ಮಾಡ್ಬೋದು, ಏನೋ ಒಂದು ಮಾಡಬೇಕಲ್ಲಮ್ಮ. ಎಷ್ಟೊಂದು PU ವರೆಗೆ ಓದ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಕುಂತ್ರೆ ಚೆನ್ನಾಗಿರಲ್ಲ. ಸರ್ಕಾರದಲ್ಲಿ ಎಲ್ಲ ಫ್ರೀನೇ ಸಿಗ್ತದಲ್ವ? ನಿಮಗೇನು ಹಾಸ್ಟೆಲ್ಸ್ಗಳು ಇದ್ದಾವೆ, ಎಲ್ಲ ಕಡೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಸ್ಗಳು ಇದ್ದಾವೆ, ಕಾಲೇಜ್ ಡಿಗ್ರಿ ಹುಡುಗರಿಗೆ ಹಾಸ್ಟೆಲ್ ಇದ್ದಾವೆ, ಅಲ್ಲಿನೂ ಹೋಗಿ ಕಲಿಬೋದು. 60% ತೊಗೊಂಡಿದ್ದೀರಿ ನಮ್ಮ, ನೀವು ಎಷ್ಟು ತೊಗೊಂಡಿದ್ದೀರಿ? 70% ತೊಗೊಂಡಿದ್ದೀರಿ. ನೀವು ನೆಕ್ಸ್ಟ್ ಏನು ಮಾಡ್ತೀರಿ? BCA ಓದಿ ಅಪ್ಲೈ ಮಾಡಿದ್ದೀರಾ? ಮಾಡ್ತೀರಾ? ಸೊ ನಿಮಗೆ ಏನು ಈ ಥರ ಯಾರು ಇದ್ದಾರಮ್ಮ ಹೆಣ್ಮಕ್ಳು? ಏನಮ್ಮ, ಏನು ಓದಿಸ್ತಾ ಇಲ್ವಾ ನಿಮ್ಮ ಮಕ್ಕಳಿಗೆ? ಇವ್ರ ತಾಯಿಯವ್ರಿಗೆ ಆರಾಮಿಲ್ರಿ, ಹಾಂ ತಂದೆ ತಾಯಿಗೆ ಆರಾಮಿಲ್ರಿ, ಅದು ಪ್ರಾಬ್ಲಮ್ ಹೇಳತ್ತಾವ. ಹಾಂ ಆರಾಮಿಲ್ಲ ಅಂದರೆ ನಾವು ಹಾಸ್ಪಿಟಲಲ್ಲಿ ಎಲ್ಲಿ ಸೇರಿಸ್ಬೇಕು, ಇಲ್ಲಿ ಏನು ಸೌಲಭ್ಯಗಳು ಕೊಡಬೇಕು ಕೊಡೋಣ. ನೀವು ಓದೋದೇ ತಿಳಿಸ್ತೀರಿ. ನೀವು ಓದಲ್ಲ ಅಂದರೆ ನೆಕ್ಸ್ಟ್ ನಿಮ್ಮ ಕುಟುಂಬವನ್ನು ನೋಡೋರು ಯಾರಿದ್ದಾರೆ? ಇಷ್ಟುವರೆಗೆ ಓದಿದ್ದೀರಲ್ಲಮ್ಮ, ನೆಕ್ಸ್ಟ್ ಓದಿದರೆ ನಿಮಗೆ ಒಂದು ಕೆಲಸ ಸಿಗ್ತದೆ, ನಿಮ್ಮ ಸ್ವಂತ ಕಾಲಿಗೆ ನಿಂತು ನಿಮ್ಮ ತಾಯಿ ತಂದೆಯರು ನೋಡ್ಕೊಬೋದು. ಓದೋದನ್ನು ದಯಮಾಡಿ ನಿಲ್ಲಿಸಬೇಡಿ. ಯಾವುದೋ ಒಂದು ಕೋರ್ಸಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟೆಡ್ ಕೋರ್ಸ್ ಇದೆ, ಎಷ್ಟೋ ಪ್ಯಾರಾಮೆಡಿಕಲ್ ಕೋರ್ಸಸ್ ಇದ್ದಾವೆ, ಡಿಗ್ರಿ ಮಾಡ್ಬೋದು, ಇಲ್ಲ ಡಿಪ್ಲೊಮಾ ಮಾಡ್ಬೋದು, ಇಲ್ಲ ಈವನ್ ITIನಲ್ಲಿನೂ ಹೋಗಿ ನೀವು ಸೇರಬಹುದು. ಎಷ್ಟೋ ಕೋರ್ಸಸ್ಗಳಿದ್ದಾವೆ. ಆಯ್ತಲ್ಲಮ್ಮ, ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಹೇಳಿ, ನಾವು ಏನು ಗೌರ್ಮೆಂಟಿಂದ ಏನೇನು ಸ್ಕೀಮ್ಸ್ ಕಳ್ತೀರೋ ಅದನ್ನು ಸೇರಿಸ್ತೀವಿ. ಓದೋದೇ ಇರಬೇಡಿ. ನಿಮಗೋಸ್ಕರ ಹೇಳ್ತಾ ಇದ್ದೀವಿ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಓದೋಕ್ಕೆ? ಇದೆ. ಸೊ ನಿಮ್ಗೆ ಅಷ್ಟು ಅವ್ರಿಗೆ ನೋಡಿ ಅಪ್ಪ ಯಾರ್ಯಾರು ಇದ್ದಾರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಒಂದು ಎಲ್ಲ ತಿಳುವಳಿಕೆ ಕೊಡೋಣ. ನಮ್ಮ ಇವರು ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ಗೆ ಹೇಳಿ ಯಾವ ಕೋರ್ಸ್ ಇವರಿಗೆ ಇಂಟ್ರೆಸ್ಟ್ ಇದೆ ಅದಕ್ಕೆ ಸೇರಿಸ್ತೀವಿ. ಹೌದ್ರಿ, ನೀವು ಬಿಡಬೇಡ್ರಿ. ಮತ್ತೆ ಅಯ್ಯಪ್ಪ, ಈ ಥರ ಒಂದು ಐಡಿಯಾ ತೊಗೊಳ್ಳಿ. ಡೈಲಿ ಒಂದು 10 ಮನೆ ಮಾಡಬೇಕು, 5 ದಿವಸನೇ ಮುಗಿಸ್ಬೇಕು. ಉಳಿದದು 40 ಮನೆ ಕವರ್ ಮಾಡಿ. ಇಲ್ಲಿ ಇದ್ರೆ ಟೈಮ್ ಒಂದು ಗೋಲನ್ನು ರೀಚ್ ಮಾಡೋಕ್ಕಾಗುತ್ತೆ. ನೀವು ಏನು ಯಾರು ಯಾವುದೇ ಜಾತಿ ಸರ್ಟಿಫಿಕೇಟ್ ತೊಗೊಂಡು ಆಮೇಲೆ ಚೆಕ್ ಮಾಡ್ತೀವಿ, ನಾವು ಪ್ರೈವೇಟ್ ವರ್ಕ್ ಮಾಡ್ತೀವಿ. ಆಯ್ತು, ಏನು ತೊಂದರೆ ಇಲ್ಲ. ನೀವು ನಾನು ಹೇಳಿದ ಪ್ರಕಾರ ನಿಮಗೂ ಯಾವ ಓದಿಗೆ ಹೋಗ್ಬೇಕು, ಯಾವುದು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಐಡಿಯಾ ಸಿಗ್ತಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಇದು ಏನು ನಿಮ್ಮ ಗುರಿ ಅಂತ